ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಮಗ್ರ ನೀರಾವರಿ ಸಲುವಾಗಿ ಹುಕ್ಕೇರಿ ಚಲೋ. ಹುಕ್ಕೇರಿ ತಾಲೂಕಿನ 2 ಡ್ಯಾಮ್ಗಳು 3 ನದಿಗಳು ಇದ್ದರೂ ನೀರಾವರಿಯಿಂದ ವಂಚಿತರಾಗಿದ್ದ ಹುಕ್ಕೇರಿ ತಾಲೂಕಿನ ಜನರು ಹಾಗೂ ರೈತರು ಆಗಬೇಕಾಗಿದ್ದ ಮತ್ತು ನಗದು ಬಿದ್ದಿರುವ ಹೆಸರಿಗಷ್ಟೇ ಸೀಮಿತವಾಗಿರುವ ಏತ ನೀರಾವರಿ ಯೋಜನೆಗಳು ಹಾಗೂ 2 ನಗರಗಳಾದ ಹುಕ್ಕೇರಿ, ಸಂಕೇಶ್ವರ ಮತ್ತು ಹುಕ್ಕೇರಿ ತಾಲೂಕಿನ ಎಲ್ಲಾ ಗ್ರಾಮಗಳು 24/7 ಕುಡಿಯುವ ನೀರಿನ ಯೋಜನೆಗಳು ಸಮರ್ಪಕವಾಗಿ ಅನುಷ್ಠಾನದ ಕೊರತೆಯನ್ನು ಹುಕ್ಕೇರಿ ಜನ ಅನುಭವಿಸುತ್ತಿದ್ದಾರೆ. ಹುಕ್ಕೇರಿಯ ಕೋರ್ಟ್ ಸರ್ಕಲ್ನಲ್ಲಿ ಅನಿರ್ದಿಷ್ಟ ಅವಧಿಯವರೆಗೆ ಅಹೋರಾತ್ರಿ ಹೋರಾಟವನ್ನು ಹಮ್ಮಿಕೊಂಡಿದ್ದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರೈತರು ಸಂಘಟನೆಗಳು ಇವುಗಳ ನೀರಿನ ಸಮಸ್ಯೆಯನ್ನು ಬಗೆಹರಿಸಬೇಕೆಂದು ಇದೇ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯಿಸಿದವು. ಈ ಸಂದರ್ಭದಲ್ಲಿ ಚೆನ್ನಪ್ಪ ಪೂಜಾರಿ, ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರು ಶಶಿಕಾಂತ್ ಗುರೂಜಿ, ಮಾಜಿ ಸಂಸದ ರಮೇಶ್ ಕತ್ತಿ, ಸಂಜೀವ್ ಮಲ್ಲಪ್ಪ ಹೊನ್ನವರ್ ಹಾಗೂ ಹುಕ್ಕೇರಿ ಸುತ್ತಮುತ್ತಲಿನ ರೈತರು ಹಾಗೂ ವಿವಿಧ ಸಂಘಟನೆಯ ಸದಸ್ಯರುಗಳು ಈ ಹೋರಾಟದಲ್ಲಿ ಭಾಗಿಯಾಗಿದ್ದರು. ವರದಿ ಕಿರಣ್ ಹಕ್ಯಾಗೋಳ್, ಹುಕ್ಕೇರಿ, ಪಂಚಾಯತ್ ಸ್ವರಾಜ್ ಸಮಾಚಾರ.